Daddy's home. ಟಾಕ್ಸಿಕ್ ವಿರುದ್ಧ ಸುಳ್ಳು ಸುದ್ದಿಗೆ ಕೋರ್ಟ್ನಿಂದ ಬ್ರೇಕ್. Daddy's home. ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ಸೇನೆ ವಿರೋಧ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಇನ್ನು ಸಿನಿಮಾ ರಿಲೀಸ್ಗೂ ಮುನ್ನವೇ ನಿರ್ಮಾಪಕರು ಚಿತ್ರದ ವಿರುದ್ಧ ಸುಳ್ಳು ಸುದ್ದಿ ಹಾಗೂ ಮಾನಹಾನಿಕರ ಮಾಹಿತಿ ಪ್ರಸಾರ ಮಾಡಿ ಹರಡದಂತೆ ಬೆಂಗಳೂರಿನ 36ನೇ ಸಿಸಿಎಚ್ ಕೋರ್ಟ್ ಆದೇಶ ನೀಡಿದೆ. ಆದರೆ ಸಿನಿಮಾ ತಂಡದ ಈ ನಡೆಗೆ ಹಲವು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಹೌದು, ಟಾಕ್ಸಿಕ್ಸ್ ಚಿತ್ರದ ವಿರುದ್ಧ ಸುಳ್ಳು ಹಾಗೂ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆದರೆ ಸಿನಿಮಾ ನೋಡಿದ ಬಳಿಕ ಅದು ಚೆನ್ನಾಗಿದೆಯೋ ಇಲ್ಲವೋ ಎಂದು ಹೇಳುವುದು, ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದನ್ನೇ ತಡೆಯುವುದು ಸರಿಯಲ್ಲ ಎಂದು ತುಮಕೂರಿನಲ್ಲಿ ಕರ್ನಾಟಕ ರಕ್ಷಣಾ ಸೇನೆ ವೇದಿಕೆಯ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್, ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಅದ್ದೂರಿಯಾಗಿ ಇಡೀ ಇಂಡಿಯಾ, ಪ್ಯಾನ್ ಇಂಡಿಯಾದಲ್ಲಿ ದೊಡ್ಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭರ್ಜರಿಯಾಗಿ ಸಿನಿಮಾ ಓಡ್ತಾ ಇದೆ. ಇವತ್ತು ಏನು ನಿರ್ಮಾಪಕರು ಸ್ಟೇ ತೊಗೊಂಬಂದಿದ್ದಾರೆ, ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋ ಅಭಿಪ್ರಾಯ ತಿಳಿಸೋಕ್ಕೂ ಕನ್ನಡಿಗರಿಗೆ ಸ್ವಾತಂತ್ರ್ಯ ಇಲ್ವಾ? ಸ್ವಾತಂತ್ರ್ಯ ಕಿತ್ಕೊಳ್ಳೋವಂಥ ಕೆಲಸ ಏನು ನಿರ್ಮಾಪಕರು ಮಾಡ್ತಾಯಿದ್ದಾರೋ ಇದು ಯಶ್ ಅವ್ರಿಗೆ ಮೋಸ್ಟ್ಲಿ ವಿಚಾರ ಗೊತ್ತಿಲ್ಲ ಅನಿಸುತ್ತೆ. ಯಾಕಂದರೆ ಯಶ್ ಅವರು ಕರ್ನಾಟಕದವರೇ, ಕಷ್ಟ ಬಿದ್ದು ಮೇಲೆ ಬಂದಂಥ ವ್ಯಕ್ತಿ. ಟ್ಯಾಕ್ಸಿಕ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಲ್ಲಿ ಓಡ್ತೈತೆ ಅಂದರೆ ಮೋಸ್ಟ್ಲಿ ಇವ್ರು ನಿಜವಾಗ್ಲೂ ನಮ್ಗೆ ಸಂತೋಷ ಆಗ್ತೈತೆ. ನಮ್ಮ ಕನ್ನಡಿಗರ ಪರವಾಗಿ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀವಿ. ಅದ್ರ ವಿಚಾರವಾಗಿ ಬಿಟ್ಟರೆ ಕನ್ನಡಿಗರು ಏನು ಇವ್ರ ವಿಚಾರವಾಗಿ ಏನು ಸಿನಿಮಾ ಒಳ್ಳೆಯದು ಕೆಟ್ಟದ್ದು ಮಾತಾಡಬಾರ್ದು, ಒಳ್ಳೇದು ಮಾತ್ರ ಮಾತಾಡಬೇಕು, ಕೆಟ್ಟದ್ದು ಮಾತಾಡಬಾರ್ದು ಅಂತ ಅದು ಒಳ್ಳೇದಲ್ಲ. ಸ್ಟೇ ತೊಗೊಂಬಂದಿದ್ದೀರಲ್ಲ, ಪೇರೆಸಿ ಎಬ್ಬರಿಸ್ತಾರಲ್ಲ, ಅವ್ರ ವಿರುದ್ಧವಾಗಿ ನೀವು ತೊಗೊಂಬನ್ನಿ. ನಿಮ್ಮ ಫಿಲಮ್ನ ಏನು ಫೀಡ್ಬ್ಯಾಕ್ ಕೊಡಬೇಕು ಅದನ್ನ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಬೇರೆ ವಿಚಾರದಲ್ಲಿ ನೀವು ತೊಗೊಂಬಂದರೆ ಇದು ಒಳ್ಳೇದಲ್ಲ ನಿರ್ಮಾಪಕರಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಸುದ್ದಿ ಮಾಡಬೇಕು ಅಂತ ಇದ್ದೀರಾ, ಆ ಫಿಲಮ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೀರಾ. ಆ ಫಿಲಮ್ಗಳು ಮಾಡಬೇಕು ಅಂದರೆ ಈಗ ನೀವು ಎಚ್ಚರಿಸ್ಕೊಬೇಕು. ಇಂಥ ಸಣ್ಣ ಪುಟ್ಟವಕ್ಕೆಲ್ಲ ನೀವು ಈ ಥರ ತೊಗೊಂಬಂದರೆ ನಿಜವಾಗಲೂ ನಮಗೆ ನಾಚಿಗೇಡು ಕನ್ನಡಿಗರಿಗೆ. ಈ ಥರ ಆಗಬಾರ್ದು. ಯಶ್ ಅವ್ರಿಗೆ ಕೆಟ್ಟ ಹೆಸರು ಬರೋವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾವು ಆಶಿಸ್ತೀವಿ. ಕನ್ನಡಿಗರಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿಲ್ಲ, ನಾವೆಲ್ಲ ಸಹಕರಿಸ್ತೀವಿ. ಇಡೀ ಕರ್ನಾಟಕ ಅವ್ರ ಜೊತೆಗಿದೆ ಚಿತ್ರರಂಗದಲ್ಲಿ ಕೂಡ. ಹಾಗಾಗಿ ನಿರ್ಮಾಪಕರು ಏನು ಸೇವನ್ನು ತಂದಿದ್ದಾರೆ, ಜನರ ಅಭಿಪ್ರಾಯ ಫಸ್ಟು ಮುಖ್ಯ. ಯಾವುದೇ ಸಿನಿಮಾ ಇರಲಿ, ಒಳ್ಳೇದಿರಲಿ, ಸಿನಿಮಾ ಕೆಟ್ಟಿದ್ದಿರಲಿ, ಜನರ ಅಭಿಪ್ರಾಯ ಏನಿದೆ ಅದಕ್ಕೆ ಸ್ವಾಗತಿಸಬೇಕು. ಅದು ಯಾವುದೇ ರಂಗ ಇರಲಿ, ಚಿತ್ರರಂಗ ಇರಲಿ, ರಾಜಕೀಯ ರಂಗ ಇರಲಿ. ಇನ್ನು ಯಶ್ ಅವರು ಕರ್ನಾಟಕದವರು, ಅವರ ಸಿನಿಮಾ ಬಗ್ಗೆ ಮಾತನಾಡುವುದು, ಸಿನಿಮಾ ಹೇಗಿದೆ ಎಂಬುದನ್ನು ವಿಮರ್ಶಿಸುವುದು ಕನ್ನಡಿಗರ ಹಕ್ಕು. ಅದನ್ನೇ ಬೇಡ ಎನ್ನುವುದು ತಪ್ಪು. ಸಿನಿಮಾ ಪೈರಸಿ ತಡೆಯುವ ವಿಚಾರವಾಗಿ ಕೋರ್ಟ್ನಿಂದ ಸ್ಟೇ ತಂದಿದ್ರೆ ಅದನ್ನ ಸ್ವಾಗತಿಸುತ್ತೇವೆ. ಆದರೆ ಸಿನಿಮಾ ಬಗ್ಗೆ ಪ್ರೇಕ್ಷಕರು ತಮ್ಮ ಅಭಿಪ್ರಾಯ ಹೇಳುವುದಕ್ಕೆ ನಿರ್ಬಂಧ ಹೇರುವುದು ಕನ್ನಡಿಗರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರ್ಮಾಪಕರು ಸ್ಟೇ ತಂದಿದ್ದಾರೆ, ಮುಂದಿನ ತಿಂಗಳು 28ನೇ ತಾರೀಕುವರೆಗೂ ಸ್ಟೇ ತಂದಿದ್ದಾರೆ. ಯಾರೇ ಅಭಿಮಾನಿಗಳು ಅದನ್ನು ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು, ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಾಭಿಮಾನ ಇದೆ, ಅವರಿಗೆ ಹಕ್ಕಿದೆ. ಅವರು ಒಂದು ನೆಗೆಟಿವ್ ಅನ್ನ ಹೇಳಿ, ಪಾಸಿಟಿವ್ ಅನ್ನ ಹೇಳಿ, ಅವರ ಹಕ್ಕು ಯಾರು ಕಿತ್ಕೊಂಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಿರ್ಮಾಪಕರಿಗೆ ಏನು ಹೇಳ್ತೀನಿ ಅಂದರೆ, ಯಶ್ ಅವರು ಇಂಥ ಇರೋದ್ರಿಂದನೇ ಪಿಕ್ಚರ್ಗಳು ಓಡ್ತಿರೋದು, ಬೆಳೀತಾ ಇರೋದು. ಇಲ್ಲ ಅಂದರೆ ಇವಾಗ ಊರ್ವಶಿ ಥಿಯೇಟ್ರ್ ಹೊಡೆದಾಕಿದ್ರು, ಅದೇ ಥರನೇ ಇನ್ನು ಕೆಲವು ಥಿಯೇಟ್ರುಗಳು ಯಾವುದೇ ದೊಡ್ಡದೇ ಇತ್ತೋ ಆ ಥರ ಥಿಯೇಟ್ರೆಲ್ಲ ಹೊಡೆದಾಕೊಂಬರ್ತಾರೆ. ಯಾವುದೇ ನಿರ್ಮಾಪಕರಿಗೆ, ಕೆಲಸಗಾರರಿಗೆ, ಆರ್ಟಿಸ್ಟ್ಗಳಿಗೆ ಯಾರಿಗೂ ಕೆಲಸ ಇರಲ್ಲ. ಮೊಬೈಲ್ ನೋಡಿಕೊಂಡು, ಟಿ ವಿನಲ್ಲಿ ನೋಡಿಕೊಂಡು, ಪ್ರೈವಸಿ ಮಾಡಿಕೊಂಡು ಅವರಷ್ಟೇ ಜೀವನ ಮಾಡ್ಕೊಬೇಕಾಗುತ್ತೆ. ಒಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾದ ಬೆನ್ನಲ್ಲೇ ಸುಳ್ಳು ಹಾಗೂ ಮಾನಹಾನಿಕರ ಸುದ್ದಿ ಪ್ರಸಾರಕ್ಕೆ ಕೋರ್ಟ್ ತಡೆ ನೀಡಿದೆ. ಮತ್ತೊಂದೆಡೆ ಸಿನಿಮಾ ವಿಮರ್ಶೆ ಮಾಡುವ ಪ್ರೇಕ್ಷಕರ ಹಕ್ಕಿನ ಬಗ್ಗೆ ಸಂಘಟನೆಗಳು ಧ್ವನಿ ಎತ್ತಿವೆ. ಕೋರ್ಟ್ ಆದೇಶ ಇದೀಗ ಸಿನಿಮಾ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.